ರೂಪಾಯಿ 3,000 ರೂಪಾಯಿ ಖರ್ಚು. ಒಂದ್ಸತಿ ಇಂಜಿನ್ ಮಿಚ್ಚಿದ್ರೆ 2,500 ರೂಪಾಯಿ 3,000 ರೂಪಾಯಿ ಇಂಜಿನ್ಗೆ ಕಾಸು ಕೊಡಬೇಕು ಅಂದರೆ ಬರೀ ಲೇಬರ್ ಕೊಡಬೇಕು. ಅದು ಇಂಜಿನ್ದೆಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ? 20,000 ರೂಪಾಯಿ ಆಗುತ್ತೆ. ಎಲ್ಲಿಂದ ತಂದು ಕೊಡೋದು? ಈ ಬೈಕ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅದು ಯಾವ ರೀತಿ ಕೊಟ್ಟರು ಕೋರ್ಟ್ ಆರ್ಡ್ರು ಅಂತ ನಮಗೂ ಗೊತ್ತಿಲ್ಲ. ನಮ್ಮ ಸಂಘಟನೆಯವರಂತೂ ಒಬ್ಬರು ಅಂತೂ ಮುಂದೆ ನಿಂತ್ಕೊಂಡು ಮಾತಾಡಲ್ಲ. ಅವ್ರು ಪಟಾಕಿ ಹೊಡ್ಕೊಂಡು ಸಂಭ್ರಮಾಚರಣೆ ಮಾಡ್ತವ್ರೆ, ಇಲ್ಲಿ ಇವರು ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ. ಏನು ಅರ್ಥ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಆಟೋದವ್ರನ್ನ ಬೀದಿಗೆ ತರಬೇಕು ಈ ಸರ್ಕಾರ. ಒಟ್ಟಿನಲ್ಲಿ ತರಬೇಕು ಅಂತ ಇದೆ, ತಂದೆ ತರುತ್ತೆ ಆಟೋದವ್ರನ್ನ. ನೆಕ್ಸ್ಟು ಈ ಬೈಕ್ ಟ್ಯಾಕ್ಸಿ ಅಂತ ಬಿಟ್ಟಿಯಾರಲ್ಲ, ಅದಕ್ಕೂ ಎಲ್ಲೋ ಬೋಲ್ಟ್ ಕೊಡಲಿ ಹೇಳಿ. ಅದಕ್ಕೂ ಎಲ್ಲೋ ಬೋಲ್ಟ್ ಟ್ಯಾಕ್ಸ್ ಕಟ್ಟಲಿ, ಎಲ್ಲೋ ಬೋಲ್ಟ್ ಕೊಡಲಿ. ಅವ್ರು ಏನು ಮಾಡ್ತಾರೋ ಅದನ್ನು ನಮಗೇನು ಇದೆಯಾ ರೂಲ್ಸು, ಅದು ಅವ್ರಿಗೂ ತರಬೇಕು. ಅವ್ರಿಗೂ ಒಂದು ಸಂವತ್ಸರ ಕೊಡಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ತಾನೇ ಅದಕ್ಕೊಂದು ಬೆಲೆ. ಈಗ ಆಫೀಸರ್ಗಳು, ಈಗ ಎಂಪ್ಲಾಯೀಸ್ಗಳೆಲ್ಲ ಬೈಕ್ ರ್ಯಾಪಿಡೋ ಮಾಡಿದ್ರೆ ನೀವು ಅದಕ್ಕೆ ಆಟೋಗೆ ಅಡುಗೆ ಮಾಡೋಕ್ಕೆ ದುಡಿಮೆ ಮಾಡೋಕ್ಕೋಸ್ಕರನೇ ಆಟೋದವ್ರು ಇರೋದು. ಆದರೆ ನಿಮ್ಮ ಕತೆ ಏನು ಅನ್ನೋದೊಂದು. ಸರ್ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಸರ್, ಅವ್ರು ಒಬ್ಬ ಆದರೂ ಕರೆಕ್ಟಾಗಿ ನಾನು ಕೇಳಿ ಸರ್. ಬೈಕ್ ಟ್ಯಾಕ್ಸಿ ಮಾಡೋನು ಈ ರಾಜ್ಯದವ್ರು ಮಾಡ್ತಾಯಿಲ್ಲ ಸರ್, ಹೊರ ರಾಜ್ಯದವ್ರು ಮಾಡ್ತಾವ್ರೆ. ಈ ರಾಜ್ಯದವ್ರು ಯಾರೂ ಮಾಡ್ತಾಯಿಲ್ಲ. ಈ ರಾಜ್ಯದವ್ರು ಮಾಡ್ತಾವ್ರೆ ಅಂದರೆ ಅಮ್ಮಮ್ಮ ಅಂದರೆ ಒಂದು 10,000 ಜನ ಮಾಡ್ತಾ ಇರ್ಬೋದು ಅಷ್ಟೇ. ಎಲ್ಲ ವೆಸ್ಟ್ ಬೆಂಗಾಳು, ಕೇರಳ, ತಮಿಳ್ನಾಡು, ಆಂಧ್ರ ಆ ಸೈಡ್ ಅವ್ರು ಬಂದು ಮಾಡ್ತಿದ್ದಾರೆ. ಈಗ ನಮಗೇನು ಅವರೆಲ್ಲ ಬಂದು ಅವ್ರು ದುಡ್ಡು ಕೊಡೋದ್ರೆ ನಮ್ಗೇನು ಸಿಗುತ್ತೆ ಹೇಳಿ? ಈಗ ನಮ್ಮ ರಾಜ್ಯದವ್ರು ಮಾಡ್ತಾವ್ರೆ ಅಂದರೆ ಕನ್ನಡದವ್ರು ಬಿಡಿ ಮಾಡ್ತಾವ್ರೆ ಅಂತ ನಾವು ಇದು ಮಾಡ್ಬೋದು. ಇವಾಗ ನೋಡಿದ್ರೆ ಬೇರೆಯವ್ರು ಬಂದು ಮಾಡ್ತಿದ್ದಾರೆ. ಅದನ್ನೆಲ್ಲ ಯಾರು ಕೇಳ್ತಾರೆ? ವೈಟ್ ಬೋರ್ಡು ಕೇಳಲ್ಲ. ಅದೇ ನಾವು ಎಲ್ಲೋ ಬೋರ್ಡು ಇಲ್ಲಿಂದ ತಾವರೆಕೆರೆ ಬಿಟ್ಟು ಮುಂದಕ್ಕೆ ಹೋದ್ರೆ ನಮ್ಮ ಗಾಡಿ ಹಿಡಿತಾರೆ. ಅದಕ್ಕೆ ಅರ್ಥ ಏನು ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೂ ಪರ್ಮೆಂಟ್ ಕೊಡಲಿ ಬಿಡಿ, ಎಲ್ಲ ಕಡೆನೂ ಪರ್ಮೆಂಟ್ ಕೊಟ್ಬಿಡಲಿ, ಎಲ್ಲ ಕಡೆನೂ ಓಡಾಡೋಂಗೆ ನಾವು ಓಡಾಡ್ತೀವಿ. ನಮಗೂ ಅದೇ ಥರ ಕೊಡಬೇಕು. ಸೇಫ್ಟಿ ವಿಚಾರ ಬಂದರೆ ರಾತ್ರಿ ಹೊತ್ತೆಲ್ಲ ಬೈಕ್ ರ್ಯಾಪಿಡೋ ಅಲ್ಲಿ ಹೋಗೋದು ಎಷ್ಟು ಸೇಫ್ಟಿ ಅನ್ಸುತ್ತೆ? ಆಟೋದಲ್ಲಿ ಸರ್ ಆಟೋದಲ್ಲಿ ಸೇಫ್ಟಿ ಇದೆ, ಬೈಕಲ್ಲಿ ಯಾವ ಸೇಫ್ಟಿ ಇದೆ ಅಂತ ಹೇಳಿ ನೀವೇ? ಒಂದು ಗಲ್ಲಿ ಈಗ ಜಾಮ್ ಆಯ್ತು ಅಂದರೆ ಒಂದು ಗಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾರೆ. ಯಾವ ಗಲ್ಲಿಲಿ ಹೋಗ್ತಾರೆ ಅಂತ ಯಾರಾದ್ರೂ ಗೊತ್ತಾಗುತ್ತಾ? ಹಿಂದೆ ಕೂತಿರೋರ್ಗೆ ಏನು ಗೊತ್ತಾಗುತ್ತೆ? ಕರ್ಕೊಂಡು ಹೋಗ್ತಾನೆ ಅವನು ಅಂತ ಹೋಗ್ತಾರೆ. ಅವ್ನು ಕರ್ಕೊಂಡೋಗಿ ಏನು ಮಾಡ್ತಾನೆ ಅಂತ ಯಾರಿಗೆ ಗೊತ್ತು? ನಾನೇ ಟಿ ವಿಲಿ ನೋಡಿದೆ, ಒಬ್ಳು ಹೆಣ್ಮಗಳು ಕುಡ್ಕೊಂಡು ಕೆಳಗೆ ಬೀಳ್ತಾಳೆ, ಅವಳಿಗೆ ಎಲ್ಲೆಲ್ಲೋ ಕೈ ಹಾಕ್ತೀಯನ ಅವನು. ಅದನ್ನೆಲ್ಲ ಯಾರು ನೋಡ್ತಾರೆ? ಅದು ಆಟೋದವ್ರಾದರೆ ಅವ್ರು ಕುಡಿದು ಗಾಡಿನ ಮನಿಕೊಂಡಿದ್ರೆ ನಾವು ಸೇಫ್ಟಿಯಾಗಿ ಮನೆಗೆ ಬಿಡ್ತೀವಿ, ಬಿಟ್ಟು ಒಂದು ಬೆಲೆ ಕೊಡ್ತೀವಿ ನಾವು. ಸರ್ ತಿಂಗಳಿಗೆ ಒಂದ್ಸತಿ ಆಯಿಲ್ ಚೇಂಜ್ ಮಾಡಿಸಿದ್ರೆ 1,000 ರೂಪಾಯಿ ಬೇಕು. ಸೆಂಟ್ರಲ್ ಏನಾರ ಗಾಡಿ ಏನಾರ ಸಮಸ್ಯೆ ಬಂತು ಅಂದರೆ ಅದಕ್ಕೂ ದುಡ್ಡು ಇಟ್ಕೊಂಡಿರ್ಬೇಕು. ನಮ್ಮ ಸಮಸ್ಯೆ 1,000 ಇದೆ, ನಮ್ಮ ಸಮಸ್ಯೆ ಕೇಳೋರು ಯಾರಿದ್ದಾರೆ ಹೇಳಿ? ನಮ್ಮ ಆಟೋ ಸಂಘ ಬಂದಾಗ ನೀವು ಈಗ ಪದೇ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ವರ್ಷ ಪೂರ್ತಿ ಮಾಡಿಸ್ತೀರಾ? ಇಲ್ಲ ಈ ತರ ಬೈಕ್ ತಗೊಂಡಂಗೆ ಒಂದ್ಸರಿ ತಗೊಂಡು ವರ್ಷ ಪೂರ್ತಿ 10 ವರ್ಷ 15 ವರ್ಷ ಹಿಂಗೆ ಓಡಿಸ್ತೀರಾ? ಇಲ್ಲ ಸರ್, ನಾವು ವರ್ಷ ಮಾಡಿಸ್ಲೇಬೇಕು. ಹೌದಾ? ಪ್ರತಿ ವರ್ಷ ಮಾಡಿಸ್ಬೇಕು. ಒಂದ್ಸರಿ ಆರ್ಟಿಒ ಹೋದ್ರೆ ನಿಮ್ಗೆ ಒಂದು ಅರ್ಧ ಗಂಟೆಲಿ ಆಗತ್ತಾ? ಹಿಂಗೆ ಅರ್ಧ ಗಂಟೆಲಿ ಆಗೋ ಕೆಲಸನೇ ಇಲ್ಲ ಸರ್. 11 ಗಂಟೆಗೆ ಬಾ ಅಂತಾರೆ, 4 ಗಂಟೆ 5 ಗಂಟೆ ಆಗುತ್ತೆ. ಒಂದು ದಿವಸ ದುಡಿಮೆ ಹೋಯ್ತು. ಅವ್ರದ್ದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ಇವ್ರ ಕಾನೂನು ಯಾವ ರೀತಿ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ. ಏಕಸದಸ್ಯ ಪೀಠದಲ್ಲಿ ಒಂಥರ, ಇನ್ನೊಂದು 2 ಸದಸ್ಯ ಪೀಠದಲ್ಲಿ ಒಂಥರ. ಅದು ಯಾವ ರೀತಿ ಅರ್ಥನೋ ನಮಗೂ ಗೊತ್ತಾಗ್ತಾ ಇಲ್ಲ. ಈಗ ಅಂತೂ ನಿಮ್ಗೆ ನಿಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕಕ್ಕೆ ಎಲ್ಲರೂ ತಯಾರಿ ಹಾಕ್ಬಿಟ್ಟಿದ್ದಾರೆ. ಇನ್ನೇನು ಹಾಕ್ಬೇಕು ಅಂತ ಇದಾರೆ, ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಹೈಯೆಸ್ಟ್ ಬೆಂಗಳೂರಲ್ಲಿ ಜಾಸ್ತಿ ಆಟೋಗಳಿದಾವೆ, ಆದ್ರೆ ಆಟೋಗಳು ಅಷ್ಟೆಲ್ಲ ಇದ್ರೂ ದುಡಿಮೆ ಸರಿ ಆಗ್ತಾ ಇಲ್ಲ. ಬರೇ ಅದ್ರ ಜೊತೆಗೆ ಬೈಕ್ ರ್ಯಾಪಿಡೋ ಬೇರೆ ಅಂದ್ರೆ ನಿಮ್ಗೆ ಏನು? ಸರ್ ಬೆಳಗ್ಗೆಯಿಂದ ಗಾಡಿ ಓಡಿಸಿದೀನಿ, ಎಷ್ಟು ಬಿದ್ದಿದೆ ಅಂತ. ಏನೋ ಇವತ್ತೇನೋ ವೀಕೆಂಡ್ ಅಲ್ವಾ, ಅವಾಗ ಒಂದು ಸ್ವಲ್ಪ ಬೀಳ್ಬೋದೇನೋ ಮಧ್ಯಾಹ್ನದ ಮೇಲೆ. ಬೇರೆ ಟೈಮಲ್ಲಿ ಯಾವಾಗ ಬಿದ್ದಿದೆ ಸರ್? 2 ಅವರ್ 1 ಅವರ್ ಕಾಯಬೇಕು. ಆ ಕಡೆ ಎಲ್ಲರ ಬೇರೆ ಕಡೆ ಬಾಡಿಗೆ ಹೋದರೆ 56 ರೂಪಾಯಿಗೆ 1.5 ಕಿಲೋಮೀಟರ್ ರೌಂಡ್ ಹೊಡ್ಕೊಂಡು ಹೋಗಿ ಅವ್ರನ್ನ ಪಿಕಪ್ ಮಾಡಬೇಕು. ಅವಾಗ ಏನು ಸಿಗುತ್ತೆ ನಮಗೆ? ನೀವು ಬೆಂಗಳೂರು ಪೂರ್ತಿ ನಿಮ್ಮ ಆಟೋ ಸಂಸ್ಥೆಗಳು ಇದಾವೆ, ಒಗ್ಗಟ್ಟಲ್ಲಿ ನೀವೇನಾದ್ರು ಮಾಡ್ಬೋದಲ್ಲ? ಯಾರು ಸರ್ ಬರ್ತಾರೆ? ಯಾರೂ ಬರ್ತಾ ಇಲ್ಲ. ಎಷ್ಟು ಸಂಸ್ಥೆ ಇದಾವೆ ಸರ್? ಇಲ್ಲಾಂದ್ರೆ ಒಂದು 25-30 ಇದೆ. ಯಾರ್ಯಾರೋ ಒಬ್ಬರು ಬರ್ತಾ ಇದ್ದಾರೆ, ಯಾರೂ ಬರ್ತಾ ಇಲ್ಲ. ನೋಡಿ ಬೈಕ್ ಟ್ಯಾಕ್ಸಿ ಅವರು ಇವಾಗ ಆರಾಮಾಗಿ ಪಟಾಕಿ ಹೊಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಇವ್ರು ಯಾರು ಓಡಾಡ್ತಿದ್ದಾರೆ? ಎಂಜಾಯ್ ಮಾಡ್ತಿದ್ದಾರೆ. ಸೋಲು ಆಯ್ತಲ್ಲ ಅಂತ ಇವ್ರು ಸುಮ್ಮನೆ ಮಕ ಮುಚ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ. ಐಪಿಎಲ್ ಸ್ಟಾರ್ಟ್ ಆಗುತ್ತೆ, ಐಪಿಎಲ್ ಬೆಟ್ಟಿಂಗ್ ಕಟ್ಟಕ್ಕೆ ಬೈಕಲ್ಲಿ ಎಷ್ಟು ಬೇಕು ಅಷ್ಟು ದುಡಿಮೆ ಮಾಡ್ಕೊಂಡು ಬೆಟ್ಟಿಂಗ್ ಕಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಅವರು. ಎಂಜಾಯ್ ಮಾಡ್ಕೊಂಡು. ಈಗ ನಮ್ಮ ಕತೆ ಹೇಳಿ. ಹಂಗೆ ತುಂಬಾ ಥ್ಯಾಂಕ್ ಯು ಸರ್. ಬೆಂಗಳೂರು ಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.